ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ನೆಗೆಟಿವ್ ಸೆಂಟೆನ್ಸ್ಗಳಿಗೆ ಹೇಗೆ ನಾವು ಪ್ಯಾಸಿವ್ ವಾಯ್ಸನ್ನು ಮಾಡಬಹುದು ಎಂಬುದನ್ನು ನೋಡೋಣ. ಇದುವರೆಗೆ ನಾವು ಅಫರ್ಮೇಟಿವ್ ಸೆಂಟೆನ್ಸ್ ನೋಡಿದ್ವಿ. ಈಗ ನೆಗೆಟಿವ್ ಸೆಂಟೆನ್ಸ್ಗಳನ್ನು ನೋಡೋಣ. ಇದರಲ್ಲಿ ಸ್ಟ್ರಕ್ಚರ್ ಏನು ಬರುತ್ತೆ ಅಂದರೆ, ನೆಗೆಟಿವ್ ಸೆಂಟೆನ್ಸ್ ಅಫರ್ಮೇಟಿವ್ನ ನೆಗೆಟಿವ್ ಮಾಡಬೇಕಾದಾಗ ಆಕ್ಸಿಲರಿ ಫಸ್ಟ್ ನಾವು ಫೈಂಡ್ ಔಟ್ ಮಾಡಿ ಪಕ್ಕದಲ್ಲಿ ನಾಟ್ ಅಂತ ಇಟ್ಟರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಈಗ ಉದಾಹರಣೆಗೆ ಡೂ ಇದ್ರೆ ಡು ನಾಟ್, ಡಸ್ ನಾಟ್, ಈಸ್ ನಾಟ್, ವಾಸ್ ಇದ್ರೆ ವಾಸ್ ನಾಟ್, ಹ್ಯಾಸ್ ನಾಟ್, ಹ್ಯಾವ್ ನಾಟ್. ಹೀಗೆ ಪಕ್ಕದಲ್ಲಿ ನಾಟ್ ಎಂಬ ಒಂದು ಪದವನ್ನು ಸೇರಿಸಿದ್ರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಈಗ ಈ ವಾಕ್ಯಗಳಿಗೆ ಹೇಗೆ ನಾವು ಪ್ಯಾಸಿವ್ ವಾಯ್ಸ್ ಮಾಡಬಹುದು ಎಂಬುದನ್ನು ನೋಡೋಣ. ಈಗ ಮೈ ಫ್ರೆಂಡ್ಸ್ ಡು ನಾಟ್ ಹೆಲ್ಪ್ ಮಿ ನೋಡಿ, ಡೂ ಇದೆ, ನಾಟ್ ಇದೆ, ಇದು ನೆಗೆಟಿವ್. ಇದನ್ನ ಅಫರ್ಮೇಟಿವ್ ಮಾಡಬೇಕಾದ್ರೆ ಮೈ ಫ್ರೆಂಡ್ಸ್ ಡು ನಾಟ್ ಕ್ಯಾನ್ಸಲ್ ಮಾಡಿದ್ರೆ ಅದು ಅಫರ್ಮೇಟಿವ್ ಸೆಂಟೆನ್ಸ್ ಆಗುತ್ತೆ. ಇಲ್ಲಿ ನೆಗೆಟಿವ್ ನೋಡೋಣ. ಡು ನಾಟ್ ಹೆಲ್ಪ್ ಮೀ ಹೋಗಿ ಇದ್ರ ಒಂದು ಸ್ಟ್ರಕ್ಚರ್ ಏನು ಅಂದರೆ, ಎಲ್ಲಿ ಡೂ ಇರುತ್ತೋ ಅಲ್ಲಿ ಈ ಜಾಗದಲ್ಲಿ ಡೂ ಇರಲಿ, ಡಸ್ ಇರಲಿ. ಆವಾಗ ಪ್ಯಾಸಿವ್ ವಾಯ್ಸ್ ಮಾಡುವಾಗ ಇಲ್ಲಿ ಈಸ್ ಆರ್ ಆಮ್ ಅಲ್ಲಿ ಒಂದನ್ನು ಹಾಕಬೇಕು. ಅದು ಯಾವುದು? ಈ ಸಬ್ಜೆಕ್ಟ್ ಅನ್ನು ನೋಡಿ ಹಾಕಬೇಕಾಗುತ್ತೆ. ಈಗ ಮೈ ಫ್ರೆಂಡ್ಸ್ ಡು ನಾಟ್ ಹೆಲ್ಪ್ ಮೀ ಹೋಗಿ ಐ ಆಗುತ್ತೆ. ಡೋ ಇದಕ್ಕೆ ಈ ಸಾರಿ ಆಮೇಲೆ ಹ್ಯಾಮ್ ಆಗುತ್ತೆ, ಐ ಇರೋದ್ರಿಂದ. ನಾಟ್ ಪಕ್ಕದಲ್ಲೇ ನಾಟ್ ಆದ ತಕ್ಷಣ ಇಲ್ಲಿ ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ ಬಂದ ತಕ್ಷಣ ನಾಟ್ ಹಾಕಿ. ಈ ಹೆಲ್ಪ್ಡ್ V3 ಫಾರ್ಮ್ ಹೆಲ್ಪ್ಡ್ ಬೈ ಮೈ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಅಂತಿದೆ, ಫ್ರೆಂಡ್ಸ್ ಹಾಕಬೇಕು, ಫ್ರೆಂಡ್ ಇದೆ, ಎಸ್ ಸೇರಿಸ್ಕೊಳ್ಳಿ. ಇಲ್ಲಿ ಮೈ ಫ್ರೆಂಡ್ಸ್ ಡು ನಾಟ್ ಹೆಲ್ಪ್ ಮೀ, ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡಲ್ಲ. ಐ ಆಮ್ ನಾಟ್ ಹೆಲ್ಪ್ಡ್ ಬೈ ಮೈ ಫ್ರೆಂಡ್, ನನಗೆ ಅಥವಾ ನಾನು ನನ್ನ ಸ್ನೇಹಿತರಿಂದ ಸಹಾಯ ಮಾಡಲ್ಪಡಲ್ಲ. ಇದು ಇದರ ಅರ್ಥ. ಎರಡನೇ ನೋಡೋಣ. ದಿಸ್ ಶಾಪ್ಕೀಪರ್ ಡಸ್ ನಾಟ್ ಸೆಲ್ ಪ್ಯೂರ್ ಸಿಲ್ಕ್. ಇಲ್ಲಿ ಡಸ್ ಇದೆ. ಡಸ್ ಇದ್ದಾಗ ನಾನು ಏನು ಹೇಳಿದೆ? ಈ ಸಾರಿ ಎಂಬಲ್ಲಿ ಒಂದನ್ನು ಹಾಕಬೇಕು. ಇಲ್ಲಿ ಪ್ಯೂರ್ ಸಿಲ್ಕ್ ಈಸ್ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದ್ರಿಂದ ಈಸ್ ಬರುತ್ತೆ. ತಕ್ಷಣ ನಾಟ್ ಹಾಕಿ ಸೆಲ್ ಸೋಲ್ಡ್ V3 ಫಾರ್ಮ್ ಹಾಕಿ ಬೈ ದಿಸ್ ಶಾಪ್ಕೀಪರ್. ಈ ಅಂಗಡಿಯವ ಪ್ಯೂರ್ ಸಿಲ್ಕ್ ಅನ್ನ ಮಾರಲ್ಲ. ಪ್ಯೂರ್ ಸಿಲ್ಕ್ ಈ ಅಂಗಡಿಯವನಿಂದ ಮಾರಲ್ಪಡಲ್ಲ. ಮೂರನೇದು, ಮೀನಾ ಡಸ್ ನಾಟ್ ಟೀಚ್ ಅಸ್. ಅಸ್ ಹೋಗಿ ವಿ ಆಗುತ್ತೆ. ಡಸ್ ಸ್ಥಳದಲ್ಲಿ ಈಸ್ ಆರ್ ಆಮ್ ಒಂದನ್ನು ಹಾಕಬೇಕು ಅಂತ ಮನಸ್ಸಿನಲ್ಲಿ ತಿಳ್ಕೊಳ್ಳಿ. ಅದು ಇಲ್ಲಿ ವಿ ಇರೋದ್ರಿಂದ ಆರ್ ಹಾಕಿದೆ. ವಿ ಆರ್ ತಕ್ಷಣ ನಾಟ್ ಹಾಕಿದೆ. ಟೀಚ್ ಟಾಟ್ ಬೈ ಮಿಸ್ ಮೀನಾ. ನೆಕ್ಸ್ಟ್, ದ P1 ಡಸಂಟ್ ರಿಂಗ್ ದ ಬೆಲ್. ದ ಬೆಲ್ ಈ ವಾಕ್ಯಕ್ಕೆ ಸಬ್ಜೆಕ್ಟ್ ಆಯಿತು. ಡಸ್ ಅನ್ನುವಾಗ ಈ ಸಾರೆಮಲ್ಲಿ ಒಂದನ್ನು ಹಾಕಬೇಕು ಅಂತ ತಿಳ್ಕೊಳ್ಳಿ. ಇಲ್ಲಿ ದ ಬೆಲ್ ಇರೋದ್ರಿಂದ ಈಸ್ ಹಾಕಿದೆ, ತಕ್ಷಣ ನಾಟ್ ಹಾಕಿದೆ. ರಿಂಗ್ V3 ಫಾರ್ಮ್ ಬೈ ದ P1. ಇದು ಇದರ ಅರ್ಥ. ಹೀಗೆ ನಾವು ಈಗ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿದ್ವಿ. ಈಗ ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಹೇಗೆ ಮಾಡಬೇಕು ಎಂಬುದನ್ನು ನೋಡೋಣ. ದ ಹಂಟರ್ ಡಿಡ್ ನಾಟ್ ಕಿಲ್ ಮೆನಿ ಬರ್ಡ್ಸ್. ಬೇಟೆಗಾರನು ಪಕ್ಷಿಗಳನ್ನು ಕೊಲ್ಲಲಿಲ್ಲ. ಇಲ್ಲಿ ಡಿಡ್ ಬಂದಾಗ ವಾಸ್ ಅಥವಾ ವರ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ.
ಸಿಂಗ್ಯುಲರ್ಗೆ ವಾಸ್, ಪ್ಲೂರಲ್ಗೆ ವರ್. ಮೆನಿ ಬರ್ಡ್ಸ್, ಡಿಡ್ ಇರೋದ್ರಿಂದ ಇಲ್ಲಿ ಮೆನಿ ಬರ್ಡ್ಸ್ ಇರೋದ್ರಿಂದ ವರ್ ಹಾಕಿದ್ವಿ, ತಕ್ಷಣ ನಾಟ್ ಆಗಬೇಕು. ಕಿಲ್ ಕಿಲ್ಡ್ ಕೇಲ್ಡ್ ಬೈ ದ ಹಂಟರ್, ಬೇಟೆಗಾರನು ಹಲವು ಪಕ್ಷಿಗಳನ್ನ ಕೊಲ್ಲಲಿಲ್ಲ. ಅಂದರೆ ಹಲವು ಪಕ್ಷಿಗಳು ಬೇಟೆಗಾರನಿಂದ ಕೊಲ್ಲಲ್ಪಡಲಿಲ್ಲ. She did not draw a picture, ಅವಳು ಒಂದು ಚಿತ್ರವನ್ನ ಬಿಡಿಸಲಿಲ್ಲ. ಎ ಪಿಕ್ಚರ್, ಡಿಡ್ಗೆ ವಾಸ್ ಅಥವಾ ವಾರ್, ಇಲ್ಲಿ ಎ ಪಿಕ್ಚರ್ ವಾಸ್ ನಾಟ್ ಡ್ರಾನ್ ಬೈ ಹರ್, ಸಿ ಹೋಗಿ ಹರ್ ಆಗುತ್ತೆ. ಎ ಪಿಕ್ಚರ್ ವಾಸ್ ನಾಟ್ ಡ್ರಾನ್ ಬೈ ಹರ್, ನೋಡಿ ಡಿಡ್ ಇರೋದ್ರಿಂದ ಇಲ್ಲಿ ವಾಸ್ ಅಥವಾ ವರ್ ಬರುತ್ತೆ. ಇದು ನೋಡ್ಕೊಂಡು ಹಾಕ್ಬೇಕು, ಸಬ್ಜೆಕ್ಟ್ ಅನ್ನ ನೋಡಿಕೊಂಡು ಇದನ್ನ ಹಾಕಬೇಕಾಗುತ್ತೆ. ಮೋಹನ್ ಡಿಡ್ ನಾಟ್ ಥ್ರೋ ದ ಬಾಲ್, ಮೋಹನ್ ಬಾಲನ್ನ ಎಸೆಯಲಿಲ್ಲ. ದ ಬಾಲ್ ವಾಸ್ ಅಥವಾ ವರ್, ಇಲ್ಲಿ ದ ಬಾಲ್ ಇರೋದ್ರಿಂದ ವಾಸ್ ಆಯಿತು, ನಾಟ್ ಥ್ರೋನ್ ಬೈ ಮೋಹನ್, ಬಾಲು ಮೋಹನಿಂದ ಎಸೆಯಲ್ಪಡಲಿಲ್ಲ. ವಿ ಡಿಡ್ಂಟ್ ಬೈ ಸಮ್ ನ್ಯೂ ಬುಕ್ಸ್, ನಾವು ಕೆಲವು ಹೊಸ ಪುಸ್ತಕಗಳನ್ನು ಕೊಂಡುಕೊಳ್ಳಲಿಲ್ಲ. ಸಮ್ ನ್ಯೂ ಬುಕ್ಸ್, ಇಲ್ಲಿ ಡಿಡ್ ಇರೋದ್ರಿಂದ ವಾಸ್ ಅಥವಾ ವರ್, ನಾಟ್ ಬಾಟ್ ಬೈ ಅಸ್. ಸಮ್ ನ್ಯೂ ಬುಕ್ಸ್ ವರ್ ನಾಟ್ ಬಾಟ್ ಬೈ ಅಸ್. ಹೀಗೆ ನಾವು ಡಿಡ್ ಇದ್ದಾಗ ವಾಸ್ ಅಥವಾ ವರ್ ಅನ್ನು ಒಂದು ಹಾಕಬೇಕಾಗುತ್ತೆ. ಇನ್ನು ಫಾರ್ಮುಲಾ ಮಾಮೂಲು, ಯಾವುದು ಆಬ್ಜೆಕ್ಟ್ ಅನ್ನು ಸಬ್ಜೆಕ್ಟ್ ಮಾಡು, ಸರಿಯಾದ ಬಿನ ರೂಪ ಸೇರಿಸು, V3 ಬರೆ, ಬೈ ಅನ್ನು ಸೇರಿಸು, ಮತ್ತೆ ಸಬ್ಜೆಕ್ಟ್ ಅನ್ನು ಆಬ್ಜೆಕ್ಟ್ ಮಾಡು. ಇದು ಮಾಮೂಲು. ನೆಕ್ಸ್ಟ್ ಈಗ ಫ್ಯೂಚರ್ ಇಂಡೆಫಿನೆಟ್ ಟೆನ್ಸ್ಗೆ ನೋಡೋಣ. ಮೈ ಅಂಕಲ್ ವಿಲ್ ನಾಟ್ ಪೇ ಮೈ ಫೀಸ್, ಇಲ್ಲಿ ಮೈ ಫೀಸ್ ವಿಲ್ ನೆಕ್ಸ್ಟ್ ನಾಟ್ ನಂತರ ಬಿ ಫೇಡ್, ವಿಲ್ ನಾಟ್ ತಕ್ಷಣ, ಇಲ್ಲಿ ಮಾಡೆಲ್ ಆಕ್ಸಿಲರೀಸ್ ತಕ್ಷಣ ಏನು ಬಂತು, ನಾಟ್ ಬಂತು. ನೆಕ್ಸ್ಟ್ ಬಿ ಫೇಡ್ ಬೈ ಮೈ ಅಂಕಲ್. She will shut the door. The door will not be shut by her. My brother will not teach me. ನೋಡಿ ಇಲ್ಲಿ ಈ ಜಾಗದಲ್ಲಿ ವಿಲ್ ಅಥವಾ ಸೆಲ್ ಬರುತ್ತೆ. ಮೈ ಬ್ರದರ್ ವಿಲ್ ನಾಟ್ ಟೀಚ್ ಮೀ ಹೋದಾಗ ಅಂದ್ರೆ ಇದು ಸಬ್ಜೆಕ್ಟ್ ಆಗಿ ಐ ಆಗುತ್ತೆ. ಐ ಮತ್ತು ವಿಗೆ ಶಾಲ್. ಐ ಶಾಲ್ ನಾಟ್ ಬಿ ಥಾಟ್ ಬೈ my brother. The birds will not make a nest. A nest will not be made by the birds. ಹೀಗೆ ನಾವು ಈ ನೆಗೆಟಿವ್ ಸೆಂಟೆನ್ಸ್ಗಳಿಗೆ ಪ್ಯಾಸಿವ್ಸ್ ಅನ್ನು ಮಾಡಬಹುದು. ಇನ್ನೂ ಕೆಲವು ಸೆಂಟೆನ್ಸ್ಗಳನ್ನು ಮುಂದೆ ತಗೊಳ್ಳೋಣ. ಧನ್ಯವಾದಗಳು.